Hi friends, let's relive the soulful journey of 96. ರಾಮ್ ಒಬ್ಬ ಟ್ರಾವೆಲ್ ಫೋಟೋಗ್ರಾಫರ್ ಆಗಿದ್ದು ಅವನು ತನ್ನ ಹೋಮ್ ಟೌನ್ ತಂಜಾವೂರಿಗೆ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ತಾನು ಓದಿದ ಹಳೆಯ ಶಾಲೆ ನೋಡ್ತಾನೆ. ಹಳೆಯ ಮೆಮೊರೀಸ್ ನೆನಪಾಗಿ ತುಂಬ ಎಮೋಷ್ನಲ್ ಆಗ್ತಾನೆ. ಅವನು ತನ್ನ ಎಲ್ಲ 1996 ಬ್ಯಾಚ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಬ್ಯಾಚ್ ರಿಯೂನಿಯನ್ ಪ್ಲ್ಯಾನ್ ಮಾಡ್ತಾನೆ. ಆ ರಿಯೂನಿಯನ್ ಎಮೋಷ್ನಲ್ ಆಗಿ ಎಲ್ಲರನ್ನ ಸೇರಿಸ್ತಾ ಎಲ್ಲರೂ ತಮ್ಮ ತಮ್ಮ ಹಳೆಯ ಮೆಮೊರೀಸ್ನ ಶೇರ್ ಮಾಡ್ಕೊಳ್ತಾರೆ. ರಾಮ್ ಮಾತ್ರ ಒಬ್ಬರು ಸ್ಪೆಷಲ್ ಪರ್ಸನ್ಗೋಸ್ಕರ ಕಾಯ್ತಿರ್ತಾನೆ. ಅವಳೇ ಜಾನು, ರಾಮ್ನ ಬಾಲ್ಯದ ಸ್ನೇಹಿತೆ. ಜಾನು ಮದುವೆಯಾಗಿ ಸಿಂಗಾಪುರಲ್ಲಿ ಸೆಟಲ್ ಆಗಿರ್ತಾಳೆ. ಫೈನಲಿ ಜಾನುನು ಕೂಡ ರಿಯೂನಿಯನ್ಗೆ ಬರ್ತಾಳೆ. ರಾಮ್ ಮತ್ತು ಜಾನು ಒಬ್ರನ್ನೊಬ್ರು ನೋಡಿ ಎಮೋಷ್ನಲ್ ಆಗ್ತಾರೆ. ಫ್ರೆಂಡ್ಸ್ಗೆ ಇವರ ಟೀನೇಜ್ ಲವ್ ಸ್ಟೋರಿ ಗೊತ್ತಿರೋದ್ರಿಂದ ಎಲ್ಲರೂ ನಗಾಡ್ತಾ ಮಾತಾಡ್ಕೊಳ್ತಿರ್ತಾರೆ. ಜಾನುಗೆ ರಾಮ್ಗೆ ಮದುವೆ ಆಗಿಲ್ಲ ಅನ್ನೋದು ಗೊತ್ತಾಗಿ ಬೇಜಾರಾಗುತ್ತೆ. ರಾಮ್ ಮತ್ತು ಜಾನು ಎಲ್ಲ ಫ್ರೆಂಡ್ಸ್ ಹೋದ್ಮೇಲೆ ತಾವೇ ಪ್ರೈವೇಟಾಗಿ ಮಾತಾಡ್ಕೊಳ್ತಾರೆ. ಅವರು ತಮ್ಮ ಸ್ಕೂಲ್ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ತಾರೆ. ಜಾನು ತನಗೆ ರಾಮ್ ಮೇಲೆ ಇದ್ದಂಥ ಫೀಲಿಂಗ್ಸ್ಗಳನ್ನು ಹೇಳ್ಕೊತಾಳೆ. ರಾಮ್ ಅವನ ಲವ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೇಗೆ ತಾನು ಸೈಲೆಂಟ್ಲಿ ಲವ್ ಮಾಡ್ತಿದ್ದ ಮತ್ತು ಯಾವಾಗಲೂ ತನ್ನ ಲವ್ ಪ್ರಪೋಸ್ ಮಾಡ್ಕೊಂಡಿಲ್ಲ ಅನ್ನೋದನ್ನ. ಸ್ಕೂಲಿಂದ ಹೋದ್ಮೇಲೆ ರಾಮ್ ಜಾನುನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಭಾಳಷ್ಟು ಸಲ ಪ್ರಯತ್ನ ಪಟ್ಟಿರ್ತಾನೆ. ಮಿಸ್ಕಮ್ಯುನಿಕೇಷನ್ ಮತ್ತು ಫ್ಯಾಮಿಲಿ ಇಶ್ಯೂಸ್ದಿಂದಾಗಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಜಾನು ರಾಮ್ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ಬರದೇ ಇದ್ದಾಗ ಹಿ ಹ್ಯಾಡ್ ಮೂವ್ಡ್ ಆನ್. ಇಬ್ಬರಿಗೂ ರಿಯಲೈಸ್ ಆಗುತ್ತೆ, ನಾವು ಒಬ್ರನ್ನೊಬ್ರು ಲವ್ ಮಾಡ್ತಿದ್ದೇವೆ ಆದರೆ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅಂತ. ಈಗ ಜಾನು ಮದುವೆ ಆಗಿದ್ದಾಳೆ, ಆದರೆ ರಾಮ್ ಅವನ ಮೆಮೊರೀಸ್ ಜೊತೆ ಸಿಂಗಲ್ ಆಗಿ ಉಳಿದಿದ್ದಾನೆ. ಆ ನೈಟ್ ಇಬ್ಬರಿಗೂ ಎಮೋಷ್ನಲಿಂದ ಕೂಡಿತ್ತು. ಜಾನು ನೆಕ್ಸ್ಟ್ ಮಾರ್ನಿಂಗ್ ರಾಮ್ಗೆ ಬಂದು ಲಾಸ್ಟ್ ಸೋಲ್ಫುಲ್ ಹಗ್ ಕೊಟ್ಟು ಸಿಂಗಾಪುರ್ಗೆ ಹೋಗ್ತಾಳೆ. ರಾಮ್ ತನ್ನ ಫೋಟೋಗ್ರಫಿಗೆ ಮರಳ್ತಾನೆ. ಈ ಮೂವಿ ಸ್ಟೋರಿ ಒಂದು ಮೆಸೇಜ್ ಒಂದಿಗೆ ಎಂಡ್ ಆಗುತ್ತೆ. ನಾಟ್ ಆಲ್ ಲವ್ ಸ್ಟೋರೀಸ್ ಎಂಡ್ ಇನ್ ಮ್ಯಾರೇಜ್, ಬಟ್ ಟ್ರೂ ಲವ್ ಸ್ಟೇಸ್ ಫಾರ್ ಎವರ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.